ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉಸ್ಮಾನ್ ಗನಿ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತೇನು ಹೊಸ ಸುದ್ದಿ ತೊಗೊಂಬಂದಿನಪ್ಪ ಅಂತಂದ್ರೆ, ನೀವು ಹಿಂದೆ ಸ್ಕ್ರೀನ್ದಾಗ ನೋಡ್ಬೋದು. ಇವ್ರು ಯಾರಾದಾರ ನೀವು ಗುರ್ತು ಹಿಡಿಬೋದು ಏನ್ರಿ? ನೋಡ್ರಿ, ಇವ್ರು ಯಾರಾದಾರು ಖೂನ್ ಹಿಡಿಬೋದಾ ನೀವು? ಅವರೇ ನೋಡ್ರಿ. ಫೇಮಸ್ ಫುಟ್ಬಾಲರ್ ಅಥ್ಲೀಟ್ಸ್ ಏನದಾರಲ್ಲ ಇವರು, ಕ್ರಿಸ್ಟಿಯಾನೋ ರೊನಾಲ್ಡೋ ಏನದಾರಪ್ಪ ಅಂತಂದ್ರೆ, ಇವರು ನಿನ್ನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದೇ ದಿವಸದಾಗ ಯೂಟ್ಯೂಬ್ದ ಎಷ್ಟೆಲ್ಲ ರೆಕಾರ್ಡ್ಸ್ಗಳಿದ್ದು ಅಷ್ಟು ಬ್ರೇಕ್ ಮಾಡಿಬಿಟ್ಟಾರಪ್ಪ ಅಂತಂದ್ರೆ, ಒಂದೇ ದಿವಸದಾಗ ಅವ್ರಿಗೆ ಗೋಲ್ಡನ್ ಪ್ಲೇ ಬಟನ್ ಬಿ ಸಿಕ್ಬಿಟ್ಟದ್ರಿ. ನಾವು 2 ವರ್ಷ 3 ವರ್ಷ ಯೂಟ್ಯೂಬ್ದಾಗ ಕೆಲಸ ಮಾಡಿದ್ರು ನಮಗೇನ ತನ 1 ಲಕ್ಷ ಸಬ್ಸ್ಕ್ರೈಬ್ ಮಾಡೋದಾಗಿಲ್ಲ, ಒಂದು ಗೋಲ್ಡ್ ಬಟನ್ ತಗೊಳೋದಾಗಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ, ಒಂದೇ ದಿವಸದಾಗ 19 ಅವರ್ದಾಗ ಇವರು ಗೋಲ್ಡನ್ ಪ್ಲೇ ಬಟನ್ ತಗೊಂಡ್ಬಿಟ್ಟಾರೆ. ಏನಪ್ಪ ವಿಡಿಯೋ ಮಾಡೋದು ಉದ್ದೇಶಪ್ಪ ಅಂತಂದ್ರೆ, ನೀವು ಯಾವತ್ತೂ ನಾವು ಬಹಳಷ್ಟು ಜನ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಾ ಇದೀವಿ, ಬಹಳಷ್ಟು ಜನ ಹಿಂದೆ ಬ್ಯಾಕ್ಗ್ರೌಂಡ್ ವಿಡಿಯೋಸ್ಗಳನ್ನು ಮಾಡ್ತಾ ಇದೀವಿ, ಕಿಡ್ಸ್ ವಿಡಿಯೋಗಳನ್ನು ಮಾಡ್ತಾ ಇದೀವಿ, ಬಹಳಷ್ಟು ವಿಡಿಯೋಸ್ಗಳನ್ನು ಮಾಡ್ತಾ ಇದೀವಿ. ಆದರೆ ನಾವು ಇವತ್ತು ಏನಪ್ಪ ಆಗಿರೋದು ಅಂತಂದ್ರೆ, ನಾವು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಫೇಸ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಕ್ರಿಯೇಟ್ ಮಾಡಬೇಕು. ಫೇಸ್ ವ್ಯಾಲ್ಯೂ ಯಾವಾಗ ನಾವು ಕ್ರಿಯೇಟ್ ಮಾಡ್ತೀವಿ, ಆವಾಗ ನಮ್ಮ ಚಾನಲ್ಗೆ ಯಾವುದೇ ಸ್ಟ್ರೈಕ್ ಬರಲಿ, ಯಾವುದೇ ತೊಂದರೆ ಬರಲಿ, ಯಾವುದೇ ತರಹದ ಸ್ಟ್ರೈಕ್ ಬಂದ್ರೂ, ಚಾನಲ್ ಡಿಲೀಟ್ ಆದರೂ ಕೂಡ ನಮಗೆ ಯಾವುದೇ ತರಹದ ತೊಂದರೆ ಬರೋದಿಲ್ಲ ಫ್ರೆಂಡ್ಸ್. ನೀವು ಫೇಸ್ ವ್ಯಾಲ್ಯೂ ಎಲ್ಲಿ ತನಕ ಮಾಡೋದಿಲ್ಲ ಅಲ್ಲಿ ತನಕ ನಿಮ್ಮ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗೋದಿಲ್ಲ ಫ್ರೆಂಡ್ಸ್. ಹೀಗಾಗಿ ನೀವು ನಿಮ್ಮ ಫೇಸ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿ. ಫೇಸ್ ವ್ಯಾಲ್ಯೂ ಅಂದರೆ ನೀವು ಡೈರೆಕ್ಟ್ಲಿ ನಿಮ್ಮ ಫೇಸ್ ವ್ಯಾಲ್ಯೂ ಪ್ರಕಾರ ನೀವೇ ಡೈರೆಕ್ಟ್ಲಿ ವಿಡಿಯೋಸ್ಗಳನ್ನು ಮಾಡಿ. ಬಹಳಷ್ಟು ಜನ ಬೇರೆಯವ್ರ ಕಂಟೆಂಟನ್ನು ಯೂಸ್ ಮಾಡ್ತಿರ್ತಾರೆ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಬಹಳಷ್ಟು ಈಗ ಯೂಟ್ಯೂಬ್ನಲ್ಲಿ ಆಪ್ಷನ್ ಕೊಟ್ಟಿದೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂತ ಹೇಳಿ, ನಾನು ಮಾಡ್ತಾ ಇದ್ದೀನಿ. ಬಟ್ ಮುಂದೆ ಒಂದು ದಿವಸ ಸ್ಟ್ರೈಕ್ ಬರುತ್ತೆ, ತೊಂದರೆ ಆಗುತ್ತೆ. ಆದರೆ ಇದರಲ್ಲಿ ಗ್ರೀನ್ ಸ್ಕ್ರೀನ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ವ್ಯೂಸ್ ಬೇಗನೆ ಬರುತ್ತೆ, ಆದರೆ ನಿಮಗೆ ಆಮೇಲೆ ಸ್ಟ್ರೈಕ್ ಬಂದಾಗ ತೊಂದರೆ ಆಗ್ಬೋದು. ಅದರ ಉದ್ದೇಶದಿಂದ ನಿಮ್ಮ ಫೇಸ್ ವ್ಯಾಲ್ಯೂ ಯಾವಾಗ ಎಲ್ಲಿ ತನಕ ನೀವು ಅದನ್ನು ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋದಿಲ್ಲ ಅಲ್ಲಿ ತನಕ ನಿಮಗೆ ಫ್ಯಾನ್ ವ್ಯಾಲ್ಯೂ ಆಗೋದಿಲ್ಲ. ಹೀಗಾಗಿ ನಾನು ಹೇಳ್ತಿದ್ದೀನಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಏನಿದೆಯಲ್ಲ, ನಿನ್ನೆನೆ ಯೂಟ್ಯೂಬ್ ಚಾನಲನ್ನು ಅವರು ಅನೌನ್ಸ್ ಮಾಡಿದರು. ಅವರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವ್ರು ಹೇಳಿದರು, ನಿನ್ನೆ ನಾನು ಏನಪ್ಪ ಅಂತಂದರೆ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೋಡ್ರಿ, ಯು ಆರ್ ರೊನಾಲ್ಡೋ ಅಂತೇಳಿ, ಯು ಆರ್ ಕ್ರಿಸ್ಟಿಯಾನೋ ಅಫಿಷಿಯಲ್. ನೋಡ್ರಿ, ಒಂದೇ ದಿವಸದಲ್ಲಿ ಇವರಿಗೆ ಗೋಲ್ಡನ್ ಪ್ಲೇ ಬಟನ್ ಕೊಟ್ಬಿಟ್ಟಿದೆ ಯೂಟ್ಯೂಬ್. ನಾವು 2 ವರ್ಷ ಆಯ್ತು ಕೆಲಸ ಮಾಡೋಕತ್ತು, ಆದ್ರೆ ನಮ್ಗೆ ಅದನ್ನು ಆಗಿಲ್ಲ. ಆದರೆ ಒಂದು ದಿವಸ ಹಾಗೆ ಆಗುತ್ತೆ ಅಂತ ಹೇಳಿ ಭರವಸೆ ಇದೆ ಖಂಡಿತ. ಆದರೆ ಬಟ್ ನೀವೆಲ್ಲ ಏನು ಮಾಡಬೇಕಾಗಿದೆ ಅಂತಂದರೆ, ನಿಮ್ಮ ಫೇಸ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದರೆ ಫ್ಯಾನ್ಸ್ಗಳಿಗೆ ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗುತ್ತೆ, ಈ ವ್ಯಕ್ತಿ ಈ ಫೀಲ್ಡ್ನಲ್ಲಿ ಇದ್ದಾನೆ ಅಂಥೇಳಿ. ಆಗ ಫ್ಯಾನ್ ಎಲ್ಲ ನಿಮಗೆ ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆವಾಗ ನಿಮ್ಮ ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ ನಿಮಗೆ ಯಾವುದೇ ಥರದ ನೀವು ಏನೇ ಅನೌನ್ಸ್ ಮಾಡಿದ್ರು ಕೂಡ ನೀವು ಒಮ್ಮೆಗೆ ಕ್ಲಿಕ್ ಆಗಿ ಒಮ್ಮೆಗೆ ಅದರಲ್ಲಿ ಫೇಮಸ್ ಆಗ್ಬೋದು, ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ಥರದ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಧನ್ಯವಾದಗಳು.